ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್. ಇವತ್ತಿನ ವಿಡಿಯೋದಲ್ಲಿ 3ರಿಂದ 5ನೇ ತರಗತಿಗೆ ಚಟುವಟಿಕೆಯ ವರದಿಯನ್ನು ಚರ್ಚಿಸೋಣ. ಇದು 4ನೇ ವಾರದ ಚಟುವಟಿಕೆ. ಇದು 4ನೇ ವಾರದಲ್ಲಿ ಬರುವಂತಹ ಚಟುವಟಿಕೆ ಯಾವ ರೀತಿ ಬರೀಬೇಕಂತ ಇಲ್ಲಿ ನೀವು ಕಾಣ್ಬೋದು. ಮೊದಲಿಗೆ 4ನೇ ವಾರದ ವರದಿ 3ರಿಂದ 5ನೇ ತರಗತಿಗಾಗಿ ಅಂತ ಇದೆ. ಚಟುವಟಿಕೆ ದೃಶ್ಯವನ್ನು ಹೊಂದಿಸು ಅಥವಾ ಸನ್ನಿವೇಶ ರಚನೆ ಅಂತಿದೆ. ಬೇಕಾಗುವ ಸಂಪನ್ಮೂಲಗಳು, ಕಥೆಗಳ ಪುಸ್ತಕಗಳು. ಚಟುವಟಿಕೆಯ ವಿವರನ ಇಲ್ಲಿ ಕಾಣ್ಬೋದು. ಚಟುವಟಿಕೆಗಳ ವಿವರವನ್ನು ಇಲ್ಲಿ ಬರೆದಿದ್ದೀನಿ. ಮುಂದೆ ಯಾವ ರೀತಿ ವರದಿಯನ್ನು ಬರೀಬೇಕು, ಅದಕ್ಕೆ ಯಾವ ಸಾಮಗ್ರಿಗಳು ಬೇಕಾಗುತ್ತೆ ಅಂತ ನೋಡೋಣ. ಯಾವ ರೀತಿ ದೃಶ್ಯಗಳನ್ನು ರಚಿಸ್ಬೋದು ಅಂತ, ನಂತರ ಅವುಗಳ ಬಗ್ಗೆ ಹೇಗೆ ಚರ್ಚಿಸೋದಂತ ನೋಡೋಣ. ದೃಶ್ಯ ಈ ಥರ ನಾವು ರಚಿಸ್ಬೋದು. ಈ ಥರ ದೃಶ್ಯಗಳ ರಾಜ, ರಾಣಿ, ರೈತ, ಜಾದೂಗಾರ ಈ ಥರ ವೇಷ ಹಾಕ್ಕೊಂಡು ಮಕ್ಕಳು ಆ ವಾರ ಪೂರ್ತಿ ಮನೋರಂಜನೆ ನೀಡಬಹುದು. ಅದೇ ರೀತಿ ಹೊಸ ಪುಸ್ತಕಗಳನ್ನು ಪಡೆದು ಓದಬಹುದು. ಈ ರೀತಿಯಾಗಿ 4ನೇ ವಾರದ ಚಟುವಟಿಕೆ ಮುಗಿಯುತ್ತೆ. ನೋಡಿದ್ರಲ್ಲ 4ನೇ ವಾರದ ವರದಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ನೋಡಿದ್ದಕ್ಕೆ ಧನ್ಯವಾದ.